ಸರ್ ಸೋಲ್ಮೇಟ್ಸ್ 19th ರಿಲೀಸ್ ಆಗ್ತಾ ಇದೆ. ಹೌದು ಸರ್. ಸೊ ಒಂದ್ ಕಡೆ ಭಯ, ಇನ್ನೊಂದ್ ಕಡೆ ಗೊಂದಲ, ಇನ್ನೊಂದ್ ಕಡೆ ಜನ ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ ಅನ್ನುವಂತಹ ಟೆನ್ಷನ್. ಖಂಡಿತ ಸರ್. ಸೊ ನಿಮ್ಮ ಹೊಟ್ಟೆಯೊಳಗೆ ಹಾಗೇನೆ ಮೈಂಡ್ ಒಳಗೆ ಏನೆಲ್ಲ ನಡೀತಾ ಇದೆ ಅಂತ? ಹ್ಮ್. ತುಂಬಾ ನೀಟಾಗಿ ಕೆಲಸ ಮುಗಿಸಿದ್ದೀವಿ ಸರ್. ಅಪ್ಲೋಡ್ ಆಗಿದೆ, ಇವೇ ಬಂದಿದೆ. Okay. ಅದೇ ಗೊಂದಲ Sensor. ಇದೆ, ಈ ಗೊಂದಲನೇ ಸ್ವಲ್ಪ ಸೆನ್ಸರ್ ಅಲ್ಲಿ ಏ ಏನೇನೋ ಬರುತ್ತೆ ಆ ತರದ್ದು. ಅಂದ್ರೆ ಮೊನ್ನೆ ಕೂಡ ಅಷ್ಟೇ ಸರ್, ಯಾಕೋ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ. ಸೆನ್ಸಾರ್ ಮಾಡೋ ಟೆನ್ಷನ್ ಅಲ್ಲಿ ಸೆನ್ಸೇ ಕಟ್ ನರ್ವಸ್ ಅಂದ್ರೆ ಗೊತ್ತಲ್ಲ ಸರ್, ಹತ್ರ ಬರ್ತಾ 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 ಏನ್ ಅನ್ಸುತ್ತೆ, ಹೇಗ್ ಅನ್ಸ್ಬೋದು ಅಂದ್ರೆ ನಾವು ಇಷ್ಟು ದಿವ್ಸ ಒಂದ್ ಮಗುನ ಹೆಂಗ್ ಬೆಳ್ಸಿದ್ವಿ ಆತರ ಒಂದು ಅದು ನಮ್ ಕಣ್ಮುಂದೆ ಇನ್ನೇನ್ ಡೆಲಿವರಿ ಟೈಮ್ ಬರ್ತಾ ಇದೆ ಅನ್ನೋ ಒಂದು ಫೀಲ್ ಇರುತ್ತಲ್ಲ, ಹೆಂಗಿರ್ಬೋದು ಅನ್ನೋದೊಂದು ಹೇಗೆ ಒಂದು ತಾಯಿಗೂ ಮಗುಗೂ ಸಂಬಂಧ ಇರುತ್ತೋ ಆ ತರದೊಂದು ಸಂಬಂಧ ಒಂದು ಮೈಂಡ್ ಅಲ್ಲಿ ಸೆಟ್ ಆಗ್ಬಿಟ್ಟಿದೆ ಸರ್. ಫಸ್ಟ್ ಕನ್ಸು ಬೇರೆ, ಇಷ್ಟು ವರ್ಷದ ಟೈಮ್ ಮತ್ತೆ ಸ್ಟ್ರಗಲ್ ಪಟ್ಟಿದ್ದು ಎಲ್ಲಾನು ಒಂದ್ ಕಡೆ ಆದ್ರೆ ನಾಳೆ ದಿವಸ ಜನ ಹೇಗೆ ರಿಸೀವ್ ಮಾಡ್ಕೊಂತಾರೆ ನಮ್ ಸಿನಿಮಾ ಅನ್ನೋದು. ಯಾಕಂದ್ರೆ ನಮ್ಮಲ್ಲಿ ನಾನು ಹೊಸಬ ಆಗಿರೋದ್ರಿಂದ ನಮ್ಮಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇರಲ್ಲ, ತುಂಬಾ ಆ ತರದ್ದು ಯಾರೋ ಅನ್ನೋ ತರದ್ದು ಒಂದು ಕಾಮನ್ ಆಗಿ ಬಂದೇ ಬಿಡುತ್ತೆ. ಅದನ್ನ ಹೇಗ್ ರಿಸೀವ್ ಮಾಡ್ಕೊಂತಾರೆ ಜನ. ಮತ್ತೆ ನೀವ್ ಹೇಳ್ದಂಗೆ ಸ್ವಲ್ಪ ಕಂಟೆಂಟ್ ತುಂಬಾ ದೊಡ್ಡದಾಗಿ ತಗೊಂಡ್ಬಿಟ್ಟಿವಿ ಫಸ್ಟ್ಗೆನೆ, ಅದೊಂದು ಭಯ. ಸಿಂಪಲ್ ಆಗಿ ಹೋಗಿದ್ರೆ ಸಾಕಾಗಿತ್ತ ಅನ್ನೋ ತರದ್ದು ಒಂದಿತ್ತು. ಸ್ವಲ್ಪ ತುಂಬಾ ನೇಚರ್ನ ಕಾಪಾಡ್ಕೊಳ್ಳೋದು ಅನ್ನೋದೊಂದು ಥೀಮ್ ಇಟ್ಕೊಂಡಿದ್ದೆ ದೊಡ್ಡ ಒಂದು ಇದ್ರ ಮೇಲೆ ಹೋದಂಗ ಆಗಿತ್ತು. ಅದನ್ನ ನೋಡ್ಬೇಕು ಸರ್ 19th. ಗೊಂದಲ ಅಂತೂ ತುಂಬಾ ಇದೆ, ನರ್ವಸ್ ಆಗ್ತಾ ಇದೀನಿ, ಡೇ ಬೈ ಡೇ ನರ್ವಸ್ ಆಗ್ತಾ ಬರ್ತಾ ಇದೀನಿ. ಅಂದ್ರೆ ಇಷ್ಟು ದಿವಸ ಮಾಡ್ಕೊಂಡ್ ಬರ್ತಾ ಬರ್ತಾ ಕೆಲಸ ಆಲ್ಮೋಸ್ಟ್ ಮುಗ್ದಿದೆ, ಅಪ್ಲೋಡ್ ಆಗೋಯ್ತು, ಎಲ್ಲ ಆಗೋಯ್ತು. ನೋಡ್ಬೇಕು ಸರ್ 19th. ಎಲ್ಲಾ ಕನ್ನಡ ಪ್ರೇಕ್ಷಕರು ಕೈ ಹಿಡಿತಾರೆ ಅನ್ನೋದೊಂದು ತುಂಬಾ ನಂಬಿಕೆ ಇದೆ. ಕಂಟೆಂಟ್ ಚೆನ್ನಾಗಿದ್ರೆ ಕನ್ನಡ ಜನತೆ ಕೈ 100% ಹಿಡಿತಾರೆ. ಅದೇ ಈ ನಮ್ದು ಅಷ್ಟು ವರ್ಷಗಳಿಂದ ನೋಡ್ಕೊಂತ ಬರ್ತಾ ಇರೋ ಸಿನಿಮಾಗಳು ನೋಡಿದೀವಲ್ಲ ಸರ್, ಹೊಸಬ್ರಾಗ್ಲಿ ಹಳಬ್ರಾಗ್ಲಿ, ಕಂಟೆಂಟ್ ಅಂತ ಸಿನಿಮಾದಲ್ಲಿದ್ರೆ ಮೇಲೆ ಎಲ್ಲಿ ಬೇಕಾದ್ರೆ ಕೂರಿಸ್ತಾರೆ ಸರ್ ಅವರು. ಇನ್ನೊಂದು ಏನಂತಂದ್ರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಬರ್ತ್ಡೇ ಆದ್ಮೇಲೆ ನೆಕ್ಸ್ಟ್ ಡೇ ನೀವು ಥಿಯೇಟರ್ ಅಂಗಳಕ್ಕೆ ಬರ್ತಾ ಇರುವಂತದ್ದು. ಹೌದು ಸರ್. ಅವ್ರಿಗೇನೆ ಈ ಒಂದು ಸಿನಿಮಾವನ್ನ ಮುಡುಪಾಗಿರಿಸೋ ಇರಿಸಿರುವಂತದ್ದು. ಹೌದು ಸರ್. ಸೊ ಎಷ್ಟು ಖುಷಿ ಕೊಟ್ಟಿದೆ ಅಂತ? ತುಂಬಾ ಖುಷಿ ಕೊಟ್ಟಿದೆ ಸರ್. ಏನಂದ್ರೆ ಅವ್ರದ್ದು 18th ಬರ್ತ್ಡೇ, ನಮ್ಮ ಕನಸು 19th ಬರ್ತ್ಡೇ ಆಗುತ್ತೆ. ನಿಮ್ಮ ಸಿನಿಮಾಗ್ 19th ಬರ್ತ್ಡೇ. ನಮ್ಮ ಕನಸಿನ ಸಿನಿಮಾ ಅನ್ನೋದೇ ಆ ಸಿನಿಮಾ ಅಲ್ವಾ, ನಮ್ ಕನಸಿನ ಸಿನಿಮಾ 19th ಬರ್ತ್ಡೇ ಆಗುತ್ತೆ. ಅದು ತುಂಬಾ ಹತ್ರ ಸಂಬಂಧ. ಯಾಕಂದ್ರೆ ನಾನು ಇಂಡಸ್ಟ್ರಿಗೆ ಬರಕ್ಕಿಂತ ಮುಂಚೆಯಿಂದ ಕೂಡ ಬಿಸ್ನೆಸ್ ಅಲ್ಲಿ ಇದ್ದಾಗಲಿಂದ ಕೂಡ ವಿಷ್ಣು ಸರ್ಗೆ ಅಭಿಮಾನಿ. ಅಂದ್ರೆ ನಾವು ಎಲ್ಲೂ ಟಿವಿ ಮುಂದೆ ಬಂದು ಮಾತಾಡೋದು ಆ ತರದ್ದು ಅಂತಲ್ಲ, ಜಾಸ್ತಿ ಸೆಲೆಬ್ರೇಷನ್ ಮಾಡೋತದ್ದಲ್ಲ. ಸಿನಿಮಾಗ ಹೋಗ್ತೀವಿ, ನೋಡ್ತಾ ಇದೀವಿ ಆವಾಗ. ಅದಾದ್ಮೇಲೆ ನಂಬರ್ ಆಫ್ ಟೈಮ್ ಇಲ್ಲೇ ನಮ್ ಕೆಂಗೇರಿ ಹತ್ರ ಇದೆ ಇರೋದ್ರಿಂದ, ನಾನು ಅಲ್ಲೇ ಆ ಏರಿಯಾ ಇರೋದ್ರಿಂದ ಹೋಗ್ತೀವಿ. ವರ್ಷಕ್ಕೆ 2 ಸಲ ಕಂಪಲ್ಸರಿ ವಿಸಿಟ್ ಇರುತ್ತೆ. ಬ್ಲಡ್ ಡೊನೇಟ್ ಮಾಡ್ತೀನಿ. ನನ್ನ ಲೈಫಲ್ಲಿ ಇದುವರೆಗೂ ಒಂದು 20+ ಆಗಿದೆ ಸರ್, ಡೊನೇಟ್ ಮಾಡಿದ್ದೀನಿ ಬ್ಲಡ್ ನ. ಅದೊಂದು ಚಿಕ್ಕ ಅಂದ್ರೆ ಒಂದು 25 years ಇಂದ ಇದ್ ಮಾಡ್ಕೊಂಡ್ ಬಂದಿದ್ದೀನಿ. ಇದುವರೆಗೂ ಒಂದು 20+ ಟೈಮ್ ಬ್ಲಡ್ ಡೊನೇಟ್ ಮಾಡಿದೆ. ನಂಬರ್ ಆಫ್ ಟೈಮ್ ಅಲ್ಲೇ ಜಾಸ್ತಿ ಆಗಿರುತ್ತೆ. 3 months ಗ್ಯಾಪ್ ಇರೋದ್ರಿಂದ 3.5 months ಗ್ಯಾಪ್ ಇರುತ್ತೆ ಅವ್ರ ಬರ್ಡೇಗೆ, ಅವ್ರು ಇದಕ್ಕೆ. ಈ ಸಲ ನಿಮ್ ಸಿನಿಮಾವನ್ನೇ ಡೊನೇಟ್ ಮಾಡ್ತಾ ಇದ್ರು ಸರ್. ನಮ್ ಸಿನಿಮಾನೇ ಡೊನೇಟ್ ಮಾಡ್ತಾ ಇದೀವಿ ಸರ್ ಅವ್ರಿಗೆ. ಓಕೆ ಮೇಡಮ್, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ನನ್ ಕ್ಯಾರೆಕ್ಟರ್ ಅಂದ್ರೆ ಪಾತ್ರಗಳು ಜಾಸ್ತಿ ಇದೆ ನಿಮ್ದು, ಲೈಕ್ ಆನ್ ಸ್ಕ್ರೀನ್ ಆಗಿರ್ಬೋದು, ಆಫ್ ಸ್ಕ್ರೀನ್ ಆಗಿರ್ಬೋದು. ಆನ್ ಸ್ಕ್ರೀನ್ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ಅದೇ ಸೋಲ್ಮೇಟ್ಸ್ ಮೂವಿಲಿ ನನ್ ಕ್ಯಾರೆಕ್ಟರ್ ಬಂದು ಭೂಮಿ ಅಂತ. ಸೊ ಅವಳು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ. ಅದಾದ್ಮೇಲೆ ನನ್ಗೇನಂದ್ರೆ ಮೇನ್ ಏನಂದ್ರೆ ಒಂದು ಮುದ್ದಾಗಿರೋ ಹುಡ್ಗಿ ಕ್ಯಾರೆಕ್ಟರ್. ಸೊ ನನ್ಗೆ ಆಡಿಷನ್ ಟೈಮಲ್ಲಿ ಸರ್ ಕೊಟ್ಟಿದ್ದು ಫುಲ್ ಯಾವ್ದೋ ರಗಡ್ ಕ್ಯಾರೆಕ್ಟರ್ ಆಡಿಷನ್ ಕೊಟ್ರು. ನಾನು ಫುಲ್ ಡೈಲಾಗ್ 1 page ಇದೆ. ಆ ಡೈಲಾಗ್ ನೋಡಿದ ತಕ್ಷಣ ನಾನು ಯಾಕಿದು ನನ್ ಕ್ಯಾರೆಕ್ಟರ್ ಸೂಟೇ ಆಗಲ್ಲ, ನಂಗೆ ಹೇಳಿದ್ದೆ ಬೇರೆ, ಇವ್ರು ಕರ್ಸಿದ್ದೆ ಬೇರೆ ಅಲ್ವಾ ಅಂತ ನಾನು ಅನ್ಕೊಂಡೆ. ಬಟ್ ಅವ್ರು ಆಕ್ಚುಲಿ ಚೆಕ್ ಮಾಡ್ಬೇಕಿತ್ತು, ಈ ಹುಡುಗಿ ಇದನ್ನು ಮಾಡಕ್ ಓಕೆನಾ, ಅದನ್ನು ಮಾಡಕ್ ಓಕೆನಾ ಅನ್ನೋ ತರ. ಬಿಕಾಸ್ ನಂದು ಒಂದ್ ಲೆವೆಲ್ ಅಲ್ಲಿ ಹೋಗುತ್ತೆ ಕ್ಯಾರೆಕ್ಟರ್. ಸೊ ನವೀನ್ ಡಿ ಪಾಟೀಲ್ ಸರ್ ಆಗಿರ್ಬೋದು, ಮಂಜುಳಾ ರೆಡ್ಡಿ ಮ್ಯಾಮ್, ನಮ್ಮ ಅಪ್ಪ ಅಮ್ಮ ಎಮೋಷನ್ಸ್ ಆಗಿರ್ಬೋದು, ಶ್ರೀ ಜೊತೆ ಪೇರಿಂಗ್ ಆಗಿರ್ಬೋದು, ಆಮೇಲೆ ಅರುಣಾ ಬಾಲರಾಜ್ ಮ್ಯಾಮ್ ಆಗಿರ್ಬೋದು, ಇವರೆಲ್ಲರ ಜೊತೆ ನಂಗೆ ವರ್ಕ್ ಮಾಡೋ ಅವಕಾಶ ಸಿಕ್ತು. ಸ್ಪೆಷಲಿ ಯಶ್ ಶೆಟ್ಟಿ ಸರ್ ಜೊತೆ ತುಂಬಾ ಒಳ್ಳೆ ಸೀಕ್ವೆನ್ಸ್ ಇದೆ ನಂಗೆ. ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನನಗೆ ಒಂದು ಕನ್ನಡದಲ್ಲಿ ತುಂಬಾ ಒಂದು ಒಳ್ಳೆ ಮೂವಿ ಮಾಡ್ಬೇಕಂತ ಏನ್ ಆಸೆ ಇದೆ. ಸೊ ಅದ್ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ, ಅಂಡ್ ಆ ಕ್ಯಾರೆಕ್ಟರ್ ಒಂದ್ ಒಳ್ಳೆ ರೀತಿ ಜಸ್ಟಿಸ್ ಮಾಡಿದೀನಿ ಅಂತ ನಾನು ಅನ್ಕೊಂತೀನಿ. ಸೊ ದಯವಿಟ್ಟು ಎಲ್ಲರೂ ಸೆಪ್ಟೆಂಬರ್ 19th ನ ಮೂವಿ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಬನ್ನಿ. ಅಂಡ್ ಈಗೆಲ್ಲ ನೋಡೋದಾದ್ರೆ ತುಂಬಾ ಜನ ನೋಡ್ತಿರೋದು ಮೇನ್ ಕಂಟೆಂಟ್. ಯಾವ್ದೇ ಇವಾಗ ನ್ಯೂ ಕಮರ್ಸ್ ಆಗಿರ್ಬೋದು, ಅಥವಾ ಫುಲ್ ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಆಗಿರ್ಬೋದು, ಅಥವಾ ಚಿಕ್ಕದ್ ಪ್ರೊಡಕ್ಷನ್ ಆಗಿರ್ಬೋದು, ದೊಡ್ಡ ಪ್ರೊಡಕ್ಷನ್ ಆಗ್ಬೋದು, ಅದೆಲ್ಲ ನೋಡ್ತಾ ಇಲ್ಲ ಜನ.
ಒಳ್ಳೆ ಸಿನಿಮಾ ಇದ್ರೆ ಒಳ್ಳೆ ಆರ್ಟಿಸ್ಟ್ ಇದ್ರೆ ಎಲ್ಲಾರ್ನು ಅಕ್ಸೆಪ್ಟ್ ಮಾಡ್ತಾ ಇದಾರೆ. ಸೊ ದಯವಿಟ್ಟು ಒಂದ್ ಚಾನ್ಸ್ ಕೊಡಿ, ಬಂದ್ ನಮ್ ಮೂವಿ ನೋಡಿ, ಆಮೇಲೆ ಏನೇ ಕರೆಕ್ಷನ್ಸ್ ಇದ್ರು ಹೇಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬಾ ಯಾಕೆ ಕಳ್ಸಿದ್ದೀರಾ? ಯಾರು ನಾನು ಇಲ್ಲಪ್ಪ ಅವ್ರು ಮೇ ಬಿ ಆನಂದ್ ಕನೆಕ್ಟ್ ಆಗ್ಬಿಟ್ರು ಇವ್ರು ಹೇಳಿದ್ ಕೇಳಿ 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 ನಾನು ಇನ್ ಯಾವ ಪಾಯಿಂಟ್ ಮಾತಾಡ್ತೀನಿ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡ್ಬಿಟ್ರಲ್ಲ ಇವರು ಅಂತ ಹೇಳಿ. ಓಕೆ, ನನಗೆ ತುಂಬಾ ಖುಷಿ ಏನಕ್ಕೆ ಆಗ್ತದೆ ಅಂತಂದ್ರೆ ಈ ವರ್ಷದಲ್ಲಿ ನನ್ನ 2ನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಸೊ ಮೊದಲನೇ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ, ನನಗೆ ಅದು ಒಳ್ಳೆ ಹೆಸರು ಕೊಟ್ಟಂತಹ ಒಂದು ಸಿನಿಮಾ. ಅದ್ರ ಜೊತೆ ಈಗ ಒಂದು ಡಿಫ್ರೆಂಟ್ ಜಾನರ್ ಸಿನಿಮಾ ಇದೇ ವರ್ಷ ಬರ್ತಾ ಇರೋದು ತುಂಬಾ ಖುಷಿ. ಅಂಡ್ ಈ ಸಿನಿಮಾದಲ್ಲಿ ಅದೇ ಆ ಪಾತ್ರ ಏನು ಗೋಪಿ ಅನ್ನೋ ಒಂದು ಪಾತ್ರ ಹೇಳಿದೆ ನಾನು, ತುಂಬಾ ಮುಗ್ಧವಾಗಿರುವಂತಹ ಒಂದು ಪಾತ್ರ. ಅಂಡ್ ಅವನಿಗೆ ಅಂದ್ರೆ ಅವನ ಹೆಲ್ಪ್ಲೆಸ್ನೆಸ್, ಅಂದ್ರೆ ಅವನಿಗೆ ಗೊತ್ತಿಲ್ದೇನೆ ಏನೋ ಒಂದು ಇನ್ಸಿಡೆಂಟ್ ಆದಾಗ ಸೊ ಅವನ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ನನಗೆ ತುಂಬಾ ಇಷ್ಟವಾದ ಸೀನ್ ಈ ಸಿನಿಮಾದಲ್ಲಿ. ಸೊ ಹಾಗಾಗಿ ಥಿಯೇಟರ್ ಅಲ್ಲಿ ಅಂದ್ರೆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಅದು ಹೇಗ್ ಕಾಣಿಸುತ್ತೆ, ಹೇಗಿರ್ಬೋದು ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ 19th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ರು ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಸಿ. ಯಾಕಂದ್ರೆ ಒಂದು ಒಳ್ಳೆ ಪ್ರಯತ್ನ. ಎಲ್ಲೂ ಕೂಡ ಸುಮ್ನೆ ಏನೋ ಒಂದು ಅವರೇ ಅವಾಗ ಹೇಳ್ದ ಶಂಕರ್ ಸರ್ ಹೇಳ್ದಾಗೇನೆ ಒಂದ್ ಪಾತ್ರಕ್ಕೆ ನಾನು ಅವ್ರಿಗೆ ಆ ಸ್ವಾರ್ಥನೇ ಇಲ್ಲ. ಸಪೋಸ್ ನಾನಂದ್ರೆ ಪರವಾಗಿಲ್ಲ ಅನ್ನೋದು ಬಿಟ್ಟು, ಇಲ್ಲ ನಾನೇ ಆಕ್ಟ್ ಮಾಡಿದ್ರು ಕೂಡ ಅದು ಸೂಟ್ ಆಗ್ತಿಲ್ಲ ಅಂದ್ರೆ ನಾನು ಬೇಡ ಅಂತ ಹೇಳಿ ಕಿತ್ತಾಕ್ಬಿಟ್ಟು ಬೇರೆಯವ್ರನ್ನ ಹಾಕಿದಾರೆ ಅಂದ್ರೆ ಅವ್ರಿಗೆ ಎಷ್ಟು ಸಿನಿಮಾ ಮೇಲೆ ಪ್ರೀತಿ ಇದೆ ಅಂತ ಕಾಣುತ್ತೆ. ಸೊ ಅಷ್ಟು ಪ್ರೀತಿಯಿಂದ ಮಾಡಿರೋ ಸಿನಿಮಾ. ದಯವಿಟ್ಟು ಮೊದಲನೇ ದಿನ ಬಂದು ನೋಡಿ, ನಿಮ್ಗೆ ಇಷ್ಟ ಆದ್ರೆ ಬೇರೆಯವ್ರಿಗೆ ಹೇಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂದು ಈ ಸಿನಿಮಾದಲ್ಲಿ ಸತ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಈ ಒಂದು ಸ್ಪೆಷಲ್ ಏನು ಈ ಕ್ಯಾರೆಕ್ಟರ್ ಬಗ್ಗೆ ಅಂತಂದ್ರೆ, ನನ್ನ ಕ್ಯಾರೆಕ್ಟರ್ಗೆ ತುಂಬಾ ಹತ್ರ ಆಗಿರೋಂಥ ಕ್ಯಾರೆಕ್ಟರೈಸೇಷನ್ ಇದು. ಸೊ ನನಗೆ ಮಾಡ್ಬೇಕಾದ್ರೆ ಎಲ್ಲೋ ಕಷ್ಟ ಅನ್ನಿಸ್ಲಿಲ್ಲ, ಯಾಕಂದ್ರೆ ಯಾವ್ದೋ ಬೇರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಅಂತ ಅನ್ನಿಸ್ಲಿಲ್ಲ. ಸೊ ನಂದು ಏನೊಂದು ಏನಂತಾರೆ ಮ್ಯಾನರಿಸಮ್ ಏನಿದೆ ಸ್ವಲ್ಪ ಎಲ್ಲ ಆತರ ಅದಕ್ಕೆ ಹತ್ರ ಆಗಿರೋಂಥ ಕ್ಯಾರೆಕ್ಟರ್. ಅದು ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿ ತುಂಬಾ ಚೆನ್ನಾಗಿ ಕ್ಯಾರಿ ಆಗುತ್ತೆ. ಸೊ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಸರ್ ಹೇಳ್ದಂಗೆ ಮೇನ್ ಕಂಟೆಂಟ್ ಜೊತೆಗೆ ಹೋಗ್ತಾನೆ ನಾನು. ಅಂದ್ರೆ ಆ ಪ್ರಕೃತಿ ಆಗಿರ್ಬೋದು, ಸುತ್ತಮುತ್ತ ಸಂಬಂಧ, ತಾಯಿ ಜೊತೆ ಸೆಂಟಿಮೆಂಟ್ ಆಗಿರ್ಬೋದು, ಆಮೇಲೆ ಪ್ರತಿಯೊಂದು ಆ ಊರ್ ಜೊತೆ ಹೆಂಗಿರ್ತಾನೆ. ಹಂಗಾಗಿ ಈ ಒಂದು ಪಾಸಿಟಿವ್ ಆಗಿದೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ. ಸೊ ಹೋಗ್ತಾ ಹೋಗ್ತಾ ಕ್ಲೈಮ್ಯಾಕ್ಸ್ ಅಲ್ಲೂ ಅಷ್ಟೇನೆ ಒಂದು ಏನಂತಾರೆ ವರ್ಡೇ ಬರ್ತಾ ಇಲ್ಲ, ಬೇರೆ ತಿರುವು ತಗೊಳ್ಳಿ. ಚೇಂಜ್ ಓವರ್. ಚೇಂಜ್ ಅವರಲ್ಲ, ಪರ್ಫಾರ್ಮೆನ್ಸ್ ಹೋಗ್ತಾ ಹೋಗ್ತಾ ಆ ವರ್ಡ್ನೆ ಮರ್ತು ಬಿಟ್ಟಿದ್ದೀರ ನೀವು. ತುಂಬಾ ಇಂಪಾರ್ಟೆಂಟ್. ಬೇರೆ ಬಾಯಿಗೆ ತುಂಬಾ ಇಂಪಾರ್ಟೆಂಟ್. ಹೋಗ್ತಾ ಹೋಗ್ತಾ ಅಲ್ಲ, ತುಂಬಾ ಇಂಪಾರ್ಟೆಂಟ್ ವರ್ಡ್ನೆ ಮರ್ತು ಬಿಟ್ಟಿದ್ದೀರ ನೀವು. ಸೊ ಇಂಡಿಯಲ್ಲಿ ಗ್ರಾಫ್ ತರ ಪಾಪ ಇವ್ರು ಇನ್ನು ಫಸ್ಟ್ ನೈಟ್ ಗುಂಗಲ್ಲೇ ಇದೆ. ಚೇಂಜ್ ಅಲ್ಲಿಂದ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಫಸ್ಟ್ ನೈಟ್ ಇಂದ ಯಾಕಂದ್ರೆ ಅದು ಎಂಡ್ ಆಗುತ್ತೆ ಡಿಸ್ಟರ್ಬ್ ಆಗಿ. ಸೊ ಅಲ್ಲಿಂದ ಕ್ಯಾರಿ ಆಗುತ್ತೆ, ಚೆನ್ನಾಗಿದೆ. ಸೊ ಹಂಗೆ ಈಗ ಕನ್ನಡ ಎಲ್ಲ ಚಲನಚಿತ್ರಕ್ಕೆಲ್ಲ ಪ್ರೇಕ್ಷಕರು ಬರ್ತಿದ್ದಾರೆ. ಮೊನ್ನೆ ಯಾವ್ದೋ ಒಂದು ಸಿನಿಮಾ 250 days ಯಾವ್ದೋ ಒಂದು ಆಗಿದೆ ಸಿನಿಮಾ. ಸೊ ಹಂಗಾಗಿ ಮೊನ್ನೆ 250 days ಆಗಿದೆ ಸಿನಿಮಾ. ಅಲ್ಲ, ಯಾವ ಇಲ್ಲ, ಹೌದು ಹೌದು ಹೌದು, ಬಂದಿದೆ 250 days ಆಗಿದೆ. ಯಾವ ಯಾವ್ದು? ಥಿಯೇಟರ್? ಅದಾದ್ಮೇಲೆ ಈಗ ಒಂದ್ 2 ಯಾವ್ದು? ಸಿನಿಮಾಗಳು ಚೆನ್ನಾಗಿ ಓಡಿದೆ. ಅದೆಲ್ಲ ಆಮೇಲೆ ಹೇಳ್ತೀನಿ. ಬೇಡ ಬಿಡಿ. ಬೇಡ, ಅದೇ ಬೇಡ. ಸುಮ್ನೆ ಹಂಗೆ ಅದಕ್ಕೆ. ಸೋಲ್ಮೇಟ್ಸ್ 250 ಇಲ್ಲ 300 ಹೋಗ್ಲಿ ಬೇಕಾದ್ರೆ. ಹಾ. 365 days ಓಡ್ಲಿ. Thank you. ಜನ ದಯವಿಟ್ಟು ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದ್ರೆ ಈ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಂತ ಸಿನಿಮಾ. ಸೊ ಹಾಗಾಗಿ ಥಿಯೇಟ್ರಿಗೆ ಬಂದು ನೋಡಿ. ಎಂಟರ್ಟೈನ್ಮೆಂಟ್ಗೆ ಏನು ಮೋಸ ಇಲ್ಲ. ನೀವು ಬನ್ನಿ ನೋಡಿ ಅಂತ ನಾವು ಕರೆಯೋದಕ್ಕಿಂತ ಸಿನಿಮಾಗೆ ಹೋಗ್ಬೇಕು ಅಂತ ಅನ್ಕೊಳ್ಳೋರಿಗೆ ಬೆಸ್ಟ್ ಆಪ್ಷನ್. ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಅಂದ್ರೆ ತಪ್ಪಾಗಲ್ಲ. ಅದ್ರ ಜೊತೆಗೆ ನಮಗೂ ಒಂದು ಹೊಸ ಅವಕಾಶಗಳು ಕೊಟ್ಟಂಗಾಗುತ್ತೆ. ಯಾಕಂದ್ರೆ ಸಿನಿಮಾ ನೋಡಿದ್ರೆ ಇನ್ನೊಂದಷ್ಟು ಅವಕಾಶಗಳು ಬರುತ್ತೆ ನಮಗೆ. ಸೊ ಸರ್ವೈವ್ ಆಗ್ಬೋದು. ಯಾಕಂದ್ರೆ ಇಂಡಸ್ಟ್ರಿ ಸರ್ವೈವ್ ಆಗೋದು ನಿಮಗೆ ಗೊತ್ತಿರುತ್ತೆ ಮೀಡಿಯಾ ಫೀಲ್ಡ್ ಅಲ್ಲಿ ಇರೋದ್ರಿಂದ. ಸೊ ನೋಡೋದಕ್ ಮಾತ್ರ ಚೆನ್ನಾಗಿ ಬಣ್ಣವಾಗಿರುತ್ತೆ. ಒಳಗಡೆ ಅವ್ರ ಕಷ್ಟ ಹೇಳ್ಬೇಕು ಅಂದ್ರೆ ಒಬ್ರು ಆಟೋ ಡ್ರೈವರು ಇಲ್ಲ ಅವ್ರಿಗಿಂತ ಇನ್ನು ಅಂದ್ರೆ ಇನ್ಕಮ್ ಲೆವೆಲ್ ಅಲ್ಲಿ ನಾನು ಹೇಳ್ತಾ ಇರೋದು, ಅವರಿಗಿಂತ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಹೊಸ ಆಕ್ಟರ್ಗಳು 100%. ಸೊ ಹಂಗಾಗಿ ಪ್ರೇಕ್ಷಕರ ಕೈಲಿದೆ ನಮ್ಗಳ ಜೀವನ. ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ. ಹೇಳಿ ಸರ್. ಈಗ ಇವರು ಸ್ಟ್ರಗಲಿಂಗ್ ಅಂದ ತಕ್ಷಣ ಹೊಸಬರಿಗೆ ಸರ್ವೈವ್ ಆಗೋದಾಗಿರ್ಬೋದು, ಅವ್ರ ಹೆಸರು ತಗೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಕೂಡ ಚಾಲೆಂಜ್ ಅನ್ಸುತ್ತೆ. ಯಾಕಂತಂದ್ರೆ ಈಗ ಏನು ಅದ್ರ ಬಗ್ಗೆ ಗಂಧಗಾಳಿ ಗೊತ್ತಿರಲ್ಲ. ಎಷ್ಟೇ ತಿಳ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಎಡವಿರ್ತೀವಿ. ಸೊ ಈ ಸಿನಿಮಾ ಸೋಲ್ಮೇಟ್ಸ್ ಅನ್ನ ನೀವು ನಿರ್ಮಾಣ ಮತ್ತೆ ನಿರ್ದೇಶನ ಮಾಡಬೇಕು ಅಂತಂದಾಗ ಏನೆಲ್ಲ ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ರಿ ಅಂತ?
ತುಂಬಾ ಚಾಲೆಂಜಸ್ ಇತ್ತು ಸರ್. ಅಂದ್ರೆ ಇದೇ ತರ ತಗೊಂಡು ಹೋಗ್ಬೇಕು ಅನ್ಕೊಂಡಾಗ ಒಂದು ಮೈಂಡಲ್ಲಿ ಸೆಟ್ ಇದ್ದಾಗ ನಾವು ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಫಸ್ಟ್ ವರ್ಡೇ ಫಸ್ಟ್ ಮೈನ್ ಕಾಂಪ್ರಮೈಸ್ ಆಗಲ್ಲ. ಅದಕ್ಕೆ ಹಂಸಲೇಖ ಸರ್ ಅಂತ ತಗೊಂಡ್ವಿ ಮ್ಯೂಸಿಕ್ಗೆ. ಯಾಕಂದ್ರೆ ಆ ತರ ಸಿಚುವೇಶನ್ಗೆ ಆ ತರ ಸ್ಟೋರಿಗೆ ಸರ್ ಆದ್ರೆ ಮಾತ್ರ ಸಾಧ್ಯ ಅನ್ನೋದು ನಮ್ಗೆ ತುಂಬಾ ಮೈಂಡಲ್ಲಿ. ಸಾರಿ ಸರ್, ಒಂದೇ ಒಂದು ಇವ್ರ ಸಿನಿಮಾದಲ್ಲಿ ಏನು ಅಂದ್ರೆ ಕಾಂಪ್ರಮೈಸು ಆಗಲ್ಲ, ಕಾಂಪ್ರಮೈಸು ಕೇಳಲ್ಲ, ಆ ತರ ಕ್ಯಾರೆಕ್ಟರ್. ಹಂಗಾಗಿ ಹಂಸಲೇಖ ಸರ್ ಅಂತ ತಗೊಂಡ್ವಿ. ಸೇಮ್ ಅದೇ ತರ ವಿಕ್ರಮ್ ಅವ್ರ ಫೈಟ್ ಮಾಸ್ಟರ್, ರವಿ ವರ್ಮಾ ಸರ್ ಗಂಗು DOP ಮಾಡಿದ್ದಾರೆ. ನಮ್ಮ ಪವನ್ ರಾಮಿಶೆಟ್ಟಿ ಅಂತ ಎಡಿಟರ್. ಅವ್ರದ್ದು ಅಂತೂ ಇಂಡಸ್ಟ್ರಿಯಲ್ಲಿ ಯಾರಿಗಾದ್ರೂ ನಾನು ನೆಕ್ಸ್ಟ್ ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಯಾರಿಗಾದ್ರೂ ಋಣಿಯಾಗಿರ್ತೀನಿ ಅಂದ್ರೆ ಅದು ಪವನ್ ರಾಮಿಶೆಟ್ಟಿ ಅವ್ರಿಗೆ ಅರ್ಪಿಸ್ತೀನಿ ಸರ್. ಯಾಕಂದ್ರೆ ಅವರು ಆವತ್ತಿಂದ ಇವತ್ತಿನ ತನಕ ನನ್ನ ಬೆನ್ನೆಲುಬಾಗಿ ನಿಂತು ಒಂದ್ ಸಿನಿಮಾನ ಎಷ್ಟು ಸಲ ಎಡಿಟ್ ಮಾಡ್ಬೋದು ಹೇಳಿ ಸರ್ ನೀವು? ಒಂದ್ ಸಿನಿಮಾನ ಫೈನಲ್ ಕಾಪಿ ತರೋಕೆ ಡೈರೆಕ್ಟರ್ ಎಷ್ಟು ಸಲ 3-4 ಕೇಳಿರ್ಬೋದು ಸರ್? 3-4 ಟೈಮ್ಸ್ 3-4 ಟೈಮ್ಸ್ 30-40 ಟೈಮ್ಸ್ ಮಾಡಿದ್ವಿ ಸರ್ ಈ ಸಿನಿಮಾನ ಎಡಿಟ್ ಮಾಡಕ್ಕೆ. ಅಂದ್ರೆ ನಾನು ಹೇಳ್ತಾ ಇರೋದು ಒಂದ್ ಲೈನ್ ಇರದೇ ಇರುತ್ತೆ. ಚೇಂಜ್ ಓವರ್ಸ್ ನಾನು ಕೇಳ್ದಾಗಲ್ಲ ಚೇಂಜ್ ಓವರ್ಸ್ ಕೊಡುವಂತದ್ದು. ರೆಂಡ್ರಿಂಗ್ ಹಾಕೋದಿದೆಯಲ್ಲ, ನಾವು ಒಂದು ರೆಂಡ್ರಿಂಗ್ ಹಾಕಿ ಅವ್ರು ನಾನು ಕಲ್ಸೋದಿದೆಯಲ್ಲ, ಅದು ತುಂಬಾ ಅವರಷ್ಟು ತಾಳ್ಮೆ ದೇವರು ನನಗಿನ್ನೂ ಸಿಕ್ಕಿಲ್ಲ ಸರ್. ಈವನ್ ನನ್ನ ಪರ್ಸನಲ್ ಲೈಫಲ್ಲೂ ಕೂಡ ಆ ತರದ್ದು ಒಬ್ಬ ಪರ್ಸನ್ ಇನ್ನೂ ನಿಜವಾಗ್ಲೂ ಸಿಕ್ಕಿಲ್ಲ. ಅಂದ್ರೆ ಎಷ್ಟು ತಾಳ್ಮೆ ಅಂದ್ರೆ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಅವ್ರ ಕೈಯಲ್ಲೇ ಇದ್ದಿದ್ದು, ಅವ್ರಿಗೆ ಕೊಟ್ಟಿದ್ದಾನೆ. DA ಅವ್ರದೇ ಇತ್ತು, ಎಡಿಟಿಂಗ್ ಅವ್ರದೇ ಇತ್ತು, ಮತ್ತೆ ಅವ್ರ ಕಡೆ ಅವ್ರದೇ CG ವರ್ಕ್ ಮಾಡ್ತಿದ್ರು. ಇವೆಲ್ಲವನ್ನು ಕೂಡ ನನ್ಗೆ ಎಷ್ಟು ನೀಟಾಗಿ ಮಾಡ್ಕೊಟ್ಟಿದ್ದಾರೆ ಈಗ ಫೈನಲ್ ಕಾಪಿಗೆ ಅಂದ್ರೆ ಹ್ಯಾಟ್ಸ್ ಆಫ್ ಸರ್ ಪವನ್ ಸರ್ಗೆ. ಅದೊಂದು ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಇವರೆಲ್ಲರ ಸಹಕಾರದಿಂದ ಈ ರೇಂಜ್ಗೆ ಸಿನಿಮಾ ಔಟ್ಪುಟ್ ಬಂದಿದೆ ಸರ್. ಫೈನಲಿ 19th ರಿಲೀಸ್ ಆಗ್ತಾ ಇದೆ, ಏನ್ ಹೇಳ್ತೀರಾ ಅಂತ? ನಮ್ಮ ವಿಷ್ಣು ಸರ್ ಅಭಿಮಾನಿಗಳಿಗೂ, ನಮ್ಮ ಕನ್ನಡ ಕುಲಕೋಟಿ ಕನ್ನಡ ಪ್ರೇಕ್ಷಕರಿಗೂ ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗಂತೂ ಖಂಡಿತ ಇದೆ. ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲೀಸ್ಗೆ ಅದನ್ನ ಶೇರ್ ಮಾಡಿ. ಅವ್ರಿಗೂ ಕೂಡ ನೋಡೋ ತರ ಒಂದು ಕಂಟೆಂಟ್ ಹೇಗಿದೆ ಅನ್ನೋದು ನೀವು ಖಂಡಿತ ಅವ್ರ ಹತ್ರ ಹಂಚ್ಕೊಳ್ಳಿ ಅನ್ನೋದಕ್ಕೆ ಇಷ್ಟಪಡ್ತೀನಿ. ನಮ್ಮಂತ ಹೊಸಬರಿಗೆ ಇನ್ನೂ ಒಂದಷ್ಟು ಅವಕಾಶಗಳನ್ನು ನೀವು ಕೊಟ್ರೆ ಖಂಡಿತ ಈ ತರದ್ದು ಒಂದು ಕಂಟೆಂಟ್ಗಳು ಬರೋಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ನಾವು ಪಟ್ಟಿದ್ದ ಕಷ್ಟಕ್ಕೆ, ಆ ಸ್ಟ್ರಗಲ್ಗೆ ಒಂದು ಪ್ರತಿಫಲ ಸಿಕ್ದಂಗೆ ಆಗುತ್ತೆ ಅನ್ನೋದು ಅವರು ಅಲ್ಲಿ ನಾನು ಕೇಳ್ಕೊಂತೀನಿ ಸರ್. ತ್ರಿಮೂರ್ತಿಗಳು ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಅಷ್ಟೇ ಸರ್. ತುಂಬಾ ಡೆಡಿಕೇಟ್ ಅವ್ರ ವಾಯ್ಸ್ ಅಲ್ಲಿರೋ ಒಂದು ನೋವು ಅರ್ಥ ಸೀರಿಯಸ್ನೆಸ್, ನೋವು ಎಲ್ಲಾನು ಏನು ಗೊತ್ತಿದ್ದು ಸಿನಿಮಾ ಮಾಡೋದು ಬೇರೆ ತರ ಸರ್. ಏನು ಗೊತ್ತಿಲ್ದೇನೆ ಒಬ್ಬ ಮನುಷ್ಯ ಬಂದು ಒಂದು ಟೀಮ್ ನ ಕಟ್ಟಿ ಒಂದು ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ನ ಸಪೋರ್ಟ್ ತಗೊಂಡು ಅದ್ರ ಜೊತೆ ಹೊಸಬ್ರನ್ನ ಬ್ಲೆಂಡ್ ಮಾಡಿ ಒಂದು ಪ್ರಾಡಕ್ಟ್ ರಿಲೀಸ್ ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಅ ಈಸಿ ಥಿಂಗ್. ಎಷ್ಟೋ ಜನ ಮಾಡ್ತಾರೆ ಸರ್. ಸಿನಿಮಾ ಶುರು ಆಗುತ್ತೆ, ಆಡಿಷನ್ ಶುರು ಆಗುತ್ತೆ, ತುಂಬಾ ದೊಡ್ಡದಾಗಿ ಅನೌನ್ಸ್ಮೆಂಟ್ ಅದು ಇದು ಮಾಡ್ತಾರೆ. ಇವರೆಲ್ಲೂ ಕೂಡ ಅದನ್ನ ಮಾಡಿಲ್ಲ. ಸಿನಿಮಾ ಕಂಪ್ಲೀಟ್ ಆಗತ್ತನ ಕಾದ್ರು, ಕಂಪ್ಲೀಟ್ ಆದ್ಮೇಲೆನೆ ಇವ್ರದ್ದು ಪ್ರಮೋಷನ್ ಶುರುವಾಗಿದ್ದು. ಎಲ್ಲೂ ಕೂಡ ಇವನ್ ಟೈಟಲ್ ಕೂಡ ರಿವೀಲ್ ಮಾಡಿಲ್ಲ ಅವರು. ಸೊ ಅಷ್ಟು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಗೆಲ್ಲೋದು ಸೋಲೋದು ಸೆಕೆಂಡರಿ, ನಾನು ಆಗ್ಲೇ ಹೇಳಿದಾಗೆ. ಬಟ್ ಅವರ ಪ್ರಯತ್ನ ಇದೆಯಲ್ಲ ಸರ್, ಅವ್ರಿಗೆ ಇವತ್ತೆಲ್ಲ ನಾಳೆ ಸಕ್ಸಸ್ ಸಿಗುತ್ತೆ. ಅದಲ್ದೆ ಈಗ ಮಾಡಿರೋ ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅದಕ್ಕೊಂದು ಪ್ರಶಂಸೆ ಅಂತೂ ಸಿಕ್ಕೇ ಸಿಗತ್ತೆ ಸರ್. ಅಷ್ಟ್ರ ಮಟ್ಟಿಗೆ ಅವ್ರು ಅದಕ್ಕೊಂದು ಏನಂದ್ರೆ ನ್ಯಾಯ ಒದಗಿಸಿದ್ದಾರೆ. 19 ರಿಲೀಸ್ ಹೀಗಿದ್ರೆ ಇಲ್ಲ, ಅವಾಗ್ಲೇ ಮಾತಾಡಿದ್ನಲ್ಲ, ಅವ್ರ ವಾಯ್ಸ್ ಅಲ್ಲಿ ಅಲ್ಲೇ ಇದಾಗ್ಬಿಟ್ಟಿದೆ ಶಂಕರ್ ಸರ್. ಯಾಕಂದ್ರೆ ಅವ್ರು ನನಗೆ ಅನ್ಸೋದು ಅವ್ರ ವಾಯ್ಸ್ ಅಲ್ಲಿ ಸಿನಿಮಾ ಮಾಡಿದೀನಿ, ದುಡ್ಡು ಹಾಕಿದೀನಿ ಅನ್ನೋ ಎಲ್ಲಾ ಒಂದು ಟೆನ್ಷನ್ಗಿಂತ ಒಂದು ಸಿನಿಮಾ ಮಾಡಿದೀನಿ, ಜನರ ಮುಂದೆ ಅದ್ ತರ್ತಾ ಇದೀನಿ ಅನ್ನೋ ಒಂದು ಖುಷಿ ಅವರ ವಾಯ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಎಷ್ಟೊಂದ್ ಜನ ದುಡ್ಡಿನ ಬಗ್ಗೆ ಅಂದ್ರೆ ದುಡ್ಡು ಹಾಕ್ಬಿಡಿ ಏನಪ್ಪ ಬರುತ್ತಾ ಇಲ್ವಾ ಏನೋ ಅನ್ನೋದು ಆ ಟೆನ್ಷನ್ ಜಾಸ್ತಿ ಇರುತ್ತೆ. ಇವ್ರಿಗೆ ಟೆನ್ಷನ್ ಇದೆ, ಬಟ್ ಏನಂದ್ರೆ ಸಿನಿಮಾ ತಗೊಂಡ್ ಹೋಗ್ತಾ ಇದೀನಿ, ಸಿನಿಮಾ ಹೆಂಗಾಗುತ್ತೆ ಅನ್ನೋ ಒಂದು ಟೆನ್ಷನ್. ಇವತ್ತಿನವರೆಗೂ ಅದು ಹೇಳಿಲ್ಲ ಸರ್. ದುಡ್ಡಿನ ಬಗ್ಗೆ ನಾವ್ ಇಷ್ಟು ಈಗ ಇಂಟರ್ವ್ಯೂಸ್ ಅದು ಇದು ಪ್ರಮೋಷನ್ ಮಾಡ್ತಾ ಇದೀವಲ್ಲ, ಇಷ್ಟು ರಿಟರ್ನ್ ಬರುತ್ತೆ, ಆ ಚಾನೆಲ್ ಕೊಡ್ಬೇಕು, ಏನು ಮಾತಾಡಿಲ್ಲ. ದುಡ್ಡು ಅಂದ್ರೆ ಹಾಕಿದೀವಿ. ಪ್ರತಿ ಪ್ರೊಡ್ಯೂಸರ್ ಮನೆ ಖಾಲಿ ಮಾಡ್ಕೊಂಡೆ ದುಡ್ಡು ತರೋದು. ದೊಡ್ಡ ಪ್ರೊಡ್ಯೂಸರ್ ಆಗ್ಲಿ, ಚಿಕ್ಕವರಾಗ್ಲಿ, ಹೊಸಬ್ರಾಗ್ಲಿ, ಹಳೆ ಪ್ರೊಡ್ಯೂಸರ್ ಆಗ್ಲಿ, ಪ್ರೊಡ್ಯೂಸರ್ ಅಂತಂದ್ರೇನೆ ಮನೆ ಮಾರಂತ ಲೆವೆಲ್ ಇಂದ ದುಡ್ಡು ತಂದು ಹಾಕೋದು. ಯಾಕಂದ್ರೆ ಅವರು ಸಿನಿಮಾ ಬೇಕಾದ್ರೆ ಒಂದು ಬಿಸ್ನೆಸ್ ಹಾಕೊಂಡು ಕಳ್ಕೊಬಹುದು, ಅದು ಬೇರೆ ಬೇರೆ ತರ. ಸಿನಿಮಾಗೆ ಹಾಕೋದು ಅಂದ್ರೆ ನಿಮಗೆ ಗೊತ್ತಲ್ವಾ, ಅದಕ್ಕೆ
ಗ್ಯಾರಂಟಿ ನಮ್ಮ ಹಳೆ ಪ್ರೊಡ್ಯೂಸರ್ ಒಂದು ಮಾತು ಹೇಳೋರು ಅದು ಇಲ್ಲಿ ಹೇಳಕ್ಕಾಗಲ್ಲ ಆ ತರ ಡಬಲ್ ಇರ್ಬೇಕು ಅಂತ. ಇಲ್ಲಾಂದ್ರೆ ನಾರ್ಮಲ್ ಕೈಲಿ ಯಾರಿಗೂ ಮಾಡಕ್ಕಾಗಲ್ಲ ಸಿನಿಮಾನ. ಯಾಕಂದ್ರೆ ಕೋಟಿ ಇರೋರು ಇದಾರೆ, ಅವ್ರ ಕೈ ಸಿನಿಮಾ ಮಾಡಕ್ಕಾಗಲ್ಲ. ಹೌದು, ಆ ಫ್ಯಾಷನ್ ಪ್ಯಾಷನ್ ಇರ್ಬೇಕು, ಜೊತೆಗೆ ಹೆಂಗೆ ಅಂದ್ರೆ ಒಂದ್ ಧೈರ್ಯ ಇರ್ಬೇಕು, ಇಂಟ್ರೆಸ್ಟ್ ಇರ್ಬೇಕು, ಆ ತರ. ಸೊ ಹಂಗಾಗಿ ನಾವು ಅದಕ್ಕೆ ಯಾವ ಲೆವೆಲ್ಗಾರು ಅವ್ರ ಜೊತೆ ನಿಲ್ತೀವಿ. ಸಿನಿಮಾ ಚೆನ್ನಾಗಾಗುತ್ತೆ, ಯಾಕಂದ್ರೆ ಕಾನ್ಫಿಡೆನ್ಸ್ ಇದೆ ನಿಮಗೆ, ಸಿನಿಮಾ ಚೆನ್ನಾಗಿ ಬಂದಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.